ಏರ್ ಸ್ಟ್ರೈಕ್ ನಲ್ಲಿ ರಫೇಲ್ ಯುದ್ಧ ವಿಮಾನದ ಆರ್ಭಟ ಬಹಳ ಜೋರಾಗಿತ್ತು. ಆಪರೇಷನ್ ಸಿಂಧೂರ್ನಲ್ಲಿ ರಫೇಲ್ ಜೆಟ್ ಅಬ್ಬರ ಬಹಳ ನಡೆದಿದೆ. ಏರ್ ಸ್ಟ್ರೈಕ್ ರಫೇಲ್ ಯುದ್ಧ ವಿಮಾನವನ್ನ ಬಳಸಿ ಆಗಿರುವಂತದ್ದು. ಪಾಕ್ನ ಉಗ್ರರ ನೆಲೆಗಳ ಮೇಲೆ ಸೇನೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಹ್ಯಾಮರ್ ಹಾಗೆ ಸ್ಕ್ಯಾಲ್ಪ್ ಕ್ಷಿಪಣಿಗಳನ್ನ ಬಳಸಿ ಉಡೀಸ್ ಮಾಡಲಾಗಿದೆ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ನಡೆದಿರುವಂತಹ ಕಾರ್ಯಾಚರಣೆಯಲ್ಲಿ ರಫೇಲ್ ಯುದ್ಧ ವಿಮಾನಗಳದ್ದೇ ಆರ್ಭಟ ಶುರುವಾಯಿತು. ಮಧ್ಯರಾತ್ರಿ 1:05ಕ್ಕೆ 1:30 ಸಂದರ್ಭದಲ್ಲಿ ಕಾರ್ಯಾಚರಣೆ ಬಹುತೇಕ ಫಿನಿಶ್ ಆಗಿದೆ. ಈ ಬಾರಿಯ ಕಾರ್ಯಾಚರಣೆ ನಾವು ಇನ್ನೊಂದು ವಿಚಾರವನ್ನ ನೋಡ್ಬೇಕಂದ್ರೆ, ಹಿಂದೆ ಮಿಗ್ ಹಾಗೆ ಸುಖೋಯ್ ಯುದ್ಧ ವಿಮಾನಗಳನ್ನ ಬಳಸಿ ನಡೆದಿರುವಂತ ತೀರಾ ಮೊನ್ನೆ ಏರ್ ಸ್ಟ್ರೈಕ್ ಅನ್ನ ನಾವು ನೋಡಿದೀವಿ. ರಫೇಲ್ ಯುದ್ಧ ವಿಮಾನಗಳನ್ನ ನಾವು ರಷ್ಯಾದಿಂದ ಫ್ರಾನ್ಸಿಂದ ತಂದ ನಂತರದಲ್ಲಿ ಇಂಥ ಒಂದು ಕಾರ್ಯಾಚರಣೆಗೆ ಅವು ಹೇಗೆ ಒಗ್ಗುತ್ತವೆ ಅನ್ನುವಂಥದ್ದು ನಾವು ಕುತೂಹಲದಿಂದ ನೋಡ್ತಾ ಇದ್ದಂಥ ಸಂಗತಿ ಆಗಿತ್ತು. ಯಾಕಂತಂದ್ರೆ ರಫೇಲ್ಗೆ ವಿರುದ್ಧವಾಗಿ JF-17 ಅನ್ನ ಹೊಂದಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನ ಕೂಡ ಬಹಳ ಹುಮ್ಮತ್ತರದ ವರ್ತನೆಯನ್ನ ತೋರಿಸ್ತಾ ಇತ್ತು. ಈಗ ಇದೇ ರಫೇಲ್ ಯುದ್ಧ ವಿಮಾನಗಳು ಎಂಥ ಮಿಂಚಿನ ಕಾರ್ಯಾಚರಣೆ ನಡೆಸುತ್ತವೆ ಅನ್ನುವಂಥದ್ದಕ್ಕೆ ದೇಶದ ಮುಂದೆ ಪುರಾವೆಯೂ ಇಟ್ಟಂತಾಗಿದೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದ್ರೆ, ತೀರಾ ನಿನ್ನೆ ಉತ್ತರ ಪ್ರದೇಶದ ಒಂದು ಕಾಂಗ್ರೆಸ್ಗೆ ಸೇರಿದಂಥ ಒಬ್ರು ನಾಯಕರು ಕೇಂದ್ರ ಸರ್ಕಾರವನ್ನ ಪ್ರಶ್ನಿಸ್ತಾ ಇದ್ರು. ಒಂದು ಆಟಿಕೆಯ ಯುದ್ಧ ವಿಮಾನಕ್ಕೆ ನಿಂಬೆಹಣ್ಣು ಮತ್ತೆ ಮೆಣಸಿನಕಾಯಿ ಕಟ್ಟಿ ಅಜಯ್ ರಾಯ್ ಇಷ್ಟಕ್ಕೆ ಸೀಮಿತನ ಇದೇನು ನೀವು ನಿಂಬೆಹಣ್ಣು ಮೆಣಸಿನಕಾಯಿ ಕಟ್ಟಕ್ಕೆ ಸೀಮಿತನೇ? ಯಾಕಂದ್ರೆ ಈ ಹಿಂದೆ ಭಾರತಕ್ಕೆ ಬರ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅವತ್ತು ನಮ್ದೊಂದು ಪದ್ಧತಿ ರೀತಿಯಾಗಿ ಮೆಣಸಿನಕಾಯಿ ಏನು ಈ ನಿಂಬೆಹಣ್ಣು ಕಟ್ಟಿದ್ದನ್ನ ಈತ ಈ ರೀತಿಯಾಗಿ ವ್ಯಂಗ್ಯ ಆಡ್ತಾ ಇದ್ದ. ನಮಗೆ ಮಾಡ್ಲಿಕ್ಕೆ ನಮ್ಮ ಫೋರ್ಸಸ್ ಡಿಮೋರಲೈಸ್ ಆಗ್ತಾರೆ ಈ ರೀತಿ ಎಲ್ಲ ಮಾಡಿದ್ರೆ. ಮಾಡಬಾರ್ದು ಈ ರೀತಿ ಎಲ್ಲ. ಗಿರೀಶ್ ಅವರೇ, ಒಂದು ಇಂಪಾರ್ಟೆಂಟ್ ಸಂಗತಿ ನಾನು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಅಂದ್ರೆ, ಇಂಡಿಯನ್ ಗೌರ್ಮೆಂಟ್ ಫ್ರಾನ್ಸ್ ಅವ್ರ ಜೊತೆಗೆ ಎಸ್ಪೆಷಲಿ ರಫೇಲ್ ಕಂಪನಿ ಜೊತೆಗೆ ರಫೇಲ್ನ ಸೋರ್ಸ್ ಕೋಡ್ ಅನ್ನ ಕೇಳಿದೆ. ಸೋರ್ಸ್ ಕೋಡ್ ಇಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ಈಗ ಇಂಥ ಒಂದು ಸಂದರ್ಭದಲ್ಲಿ ಸೋರ್ಸ್ ಕೋಡ್ ಅಂದರೆ, ಸಾಮಾನ್ಯವಾಗಿ ನಾವು ಒಂದು ಫ್ಲೈಟ್ ಅಥವಾ ಒಂದು ಉದಾಹರಣೆ ಸಿಂಪಲ್ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಒಂದು ಕಾರ್ ತೊಗೊಂಡಿರ್ತೀವಿ, ಕಾರ್ಗೆ ಬೇಕಾದಂಥ ಕೆಲವೊಂದು ಎಲ್ಲ ಆಕ್ಸೆಸರೀಸ್ಗಳನ್ನ ಹಾಕಿರ್ತೀವಿ. ನಮಗೆ ಲಿಮಿಟೆಡ್ ಆಕ್ಸೆಸರೀಸ್ ಅದನ್ನು ನಾವು ಓಡಿಸ್ಬೋದು. ಈ ಸೋರ್ಸ್ ಕೋಡ್ ಅಂದರೆ, ಈಗ ನಾವು ಕಾರ್ ಆಕ್ಸೆಸರೀಸ್ಗೆ ನಾವೇನಾದ್ರೂ ಕೂಡ ಎಕ್ಸ್ಟ್ರಾ ಸೇರಿಸ್ಕೋಬೇಕು ಅಂದರೆ ಆ ಸೋರ್ಸ್ ಕೋಡ್ ಬೇಕಾಗುತ್ತೆ. ಈಗ ರಫೇಲ್ಗೆ ಆ ಸೋರ್ಸ್ ಕೋಡ್ ಕೇಳ್ತಾ ಇರುವಂಥದ್ದು ಭಾರತೀಯ ಸೇನೆ ಅಂದರೆ, ದೇರ್ ಇಸ್ ಎ ಪ್ಲಾನ್ ದಟ್ ಬ್ರಹ್ಮೋಸ್ನ ರಫೇಲ್ ಬ್ರಹ್ಮೋಸ್ NG ಇದೆಯಲ್ಲ, we are trying to interface with Rafale. BrahMos NG ಬಂದು it is 50% lesser the weight and it can travel up to 600 kilometers. Okay. Supersonic Mach 3. Okay. So that is where we want to, ನಾನೊಂದು ಆರ್ಟಿಕಲ್ ಬರ್ದಿದ್ದೀನಿ ವಿಯಾನಿಗೆ. So how they are going to integrate BrahMos NG ಅಂತ. So what is the use of integrating, and the cost will come down because using MBDA manufactured ಹ್ಯಾಮರ್ ಆಗಲಿ ಮತ್ತು ಸ್ಕ್ಯಾಲ್ಪ್ ಆಗಲಿ, ಇಟ್ಸ್ ಎ ವೆರಿ ಎಕ್ಸ್ಪೆನ್ಸಿವ್ ಅಫೇರ್. ಸೊ ಬ್ರಹ್ಮೋಸ್ ಆದರೆ ಹತ್ತತ್ರ 20 ಕೋಟಿ ಇರ್ಬೋದು ನಿಮಗೆ ಈಚ್ ಬ್ರಹ್ಮೋಸ್. ಸೋರ್ಸ್ ಕೋಡ್ ಕೊಡುತ್ತಾ ಸರ್? ಯಾಕಂದ್ರೆ ಎಂಡ್ ಆಫ್ ದ ಡೇ ಈಗ ಫ್ರಾನ್ಸ್ ಅವ್ರಿಗೂ ಒಂದು ಆತಂಕ ಇರುತ್ತೆ, ನಾವೆಲ್ಲ ರೆಡಿ ಮಾಡಿದ್ದೀವಿ, ಅದರ ಸಂಪೂರ್ಣ ಮಾಹಿತಿ ನಮಗಿದೆ, ಏಕಾಏಕಿ ನಾವೇನೋ ಸೋರ್ಸ್ ಕೋಡ್ ಕೊಟ್ಬಿಟ್ರೆ ನಾಳೆ ಸ್ವಲ್ಪ ಏನಾದ್ರು ಕೂಡ ಅದ್ರ ಸಂಪೂರ್ಣ ಮಾಹಿತಿ ಬೇರೆಯವರು ಶಿಫ್ಟ್ ಆಗ್ಬೋದು. ವಿ ಆರ್ ಆಲ್ರೆಡಿ ಟೇಕನ್ ಈ 36 2 ಸ್ಕ್ವಾಡ್ರನ್ ತಗೊಂಡಿದ್ದೀವಿ, 26 ಈಗಾಗಲೇ ರಫೇಲ್ M ತಗೊಂಡಿದ್ದೀವಿ. ದೇರ್ ಆರ್ ಚಾನ್ಸಸ್ ವಿ ಮೇ ಗೋ ಫಾರ್ 40 more Rafale C ಏರ್ಕ್ರಾಫ್ಟ್ಸ್, ಲ್ಯಾಂಡ್ ಬೇಸ್ಡ್ ಏರ್ಕ್ರಾಫ್ಟ್ಸು. ಸೊ ಅದಕ್ಕೆ ಮಾಡಬೇಕಾದ್ರೆ ಮೇಂಟೆನೆನ್ಸ್ ಆಗಲಿ ಮತ್ತು ವಿ ಕ್ಯಾನ್ ಡಿಕ್ಟೇಟ್ ದ ಟರ್ಮ್ಸ್. ಇದೇ ಬೇಕು, ನಂಗೆ ಸೋರ್ಸ್ ಕೋಡ್ ಬೇಕೇ ಬೇಕು, ಇಲ್ಲ ಇಂಟಿಗ್ರೇಷನ್ ನೀನೇ ಬಂದು ನಮ್ಮ ಮಿಸೈಲ್ಸ್ನ ಮಾಡು ಅಂತಲೂ ಕೇಳ್ಬೋದು. ಸೊ ಇದಕ್ಕೆಲ್ಲ ಅಫ್ಕೋರ್ಸ್ ಈಗ ಅಗ್ರಿಮೆಂಟ್ಸಲ್ಲಿ ಡಿಸೈಡ್ ಆಗುತ್ತೆ. ಐ ಕೆನಾಟ್ ಕಾಮೆಂಟ್ ಈಗ ಮಾಡೇ ಕೊಡ್ತಾರಾ ಕೊಡಲ್ವಾ, ಮಾಡ್ತಾರಾ ಇಲ್ಲ ನಾವೇ ಬಂದು ಇಂಟಿಗ್ರೇಟ್ ಮಾಡಿಕೊಡ್ತೀವಿ ಅಂತಾರ. ವಿ ಹ್ಯಾವ್ ಟು ಸಿ. ಈವನ್ ಸಬ್ಮರೀನ್ಸ್ ತೊಗೋತಾ ಇದ್ದೀವಿ ಅವರಿಂದ, ಬೇಕಾದಷ್ಟು ತೊಗೋತಾ ಇದ್ದೀವಿ. ದೇ ಮೇ ಹೆಲ್ಪ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಇಂಜಿನ್ಸ್ ನೆಕ್ಮಾದು ನಡೀತಾ ಇದೆ ಮಾತುಕತೆ. ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ ನಮಗೆ. ವಿ ಜನರಲಿ ಡು ನಾಟ್ ನೋ ಹೌ ದಿಸ್ ಗೌರ್ಮೆಂಟ್ ಬಿಟ್ವೀನ್ ಗೌರ್ಮೆಂಟ್ ಅಗ್ರಿಮೆಂಟ್ಸ್ ಏನೇನಾಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಸೊ ವಿ ಹ್ಯಾವ್ ಟು ವೆಯ್ಟ್. ಕರೆಕ್ಟ್ ಸರ್. ಈಗ ಈ ಒಂದು ಪರಿಸ್ಥಿತಿನ ಮತ್ತು 99 ಕಾರ್ಗಿಲ್ ವಾರ್ನ ನಾವು ಕಂಪೇರ್ ಮಾಡಿದ್ರೆ, ಅಫ್ಕೋರ್ಸ್ ನವೀನ್ ಅವರು ಕೂಡ ಫೇಸ್ ಮಾಡಿದ್ದಾರೆ. ಡಿಫ್ರೆನ್ಸ್ ಬಿಟ್ವೀನ್ ಕಾರ್ಗಿಲ್ ಯುದ್ಧ ಮತ್ತು ಈಗಿನ ಸಿಚುವೇಶನ್ಸ್ ಅಂದರೆ, ಒಂದು ರಫೇಲ್ ಅಂತ ವಿಮಾನ ಅಂತ ಅನ್ಸಲ್ವಾ? ಯಾಕಂದರೆ ನಾವು ಮೇಲ್ಗಡೆ ಆಲ್ಟಿಟ್ಯೂಡ್ಗೆ ಹೋಗೋಕೆ ಅದು ಸಾಧ್ಯ ಆಗ್ತಲ್ಲ, ಮೇಲ್ಗಡೆಯಿಂದ ಫೈರಿಂಗ್ ಮಾಡೋದಕ್ಕೂ ಕೂಡ ಯಾವುದೇ ವ್ಯತ್ಯಾಸ ಕಾಣ್ತಾ ಇರಲಿಲ್ಲ ಆವಾಗ, ಅಷ್ಟೊಂದು ಎಕ್ವಿಪ್ ಅಲ್ಲ. ನೋಡಿ, ಕಾರ್ಗಿಲಲ್ಲಿ ದೇ ಯೂಸ್ ಮಿರಾಜ್ 2000. ನವೀನ್ ಸರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ದೇ ಕುಡ್ ನಾಟ್ ಯೂಸ್ ಸುಖಾಯ್, ದೇ ಯೂಸ್ ಮಿರಾಜ್ 2000.